ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಇಲಾಖೆ ಅಂದ್ರೆ ಅದು ರಾಜ್ಯ ಅಬಕಾರಿ ಇಲಾಖೆ. ವಾರ್ಷಿಕವಾಗಿ 6,000 ಕೋಟಿ ರೂಪಾಯಿಗಳ ಹಗರಣ ಆಗ್ತಾ ಇದೆ. ಹೊಸ ಲೈಸೆನ್ಸ್ ಪಡಬೇಕು ಅಂದ್ರೆ ಲಂಚ ಕೊಡಬೇಕು, ರಿನ್ಯೂವಲ್ ಮಾಡಬೇಕು ಅಂದ್ರೆ ಲಂಚ ಕೊಡಬೇಕು, ವರ್ಗಾವಣೆ ಮಾಡಬೇಕು ಅಂದ್ರೆ ಲಂಚ ಕೊಡಬೇಕು. ಈ ರೀತಿ ಸಾಲು ಸಾಲು ಆರೋಪಗಳು. ಖುದ್ದು ಸಚಿವರ ವಿರುದ್ಧ ಆರೋಪ ಕೇಳಿಬಂತು. ಈ ಬಗ್ಗೆ ರಾಜ್ಯದ ಜನರಿಗೆ ಉತ್ತರವನ್ನ ಕೊಡಬೇಕಾದವರು ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ಅವರು ಇವತ್ತು ನಮ್ಮ ಜೊತೆ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ಆರ್ ಬಿ ತಿಮ್ಮಾಪುರ್ ಅವರೇ ಇದ್ದಾರೆ. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಅವರು ತೆಗೆದುಕೊಂಡು ಬಂದಿರುವಂತಹ ಬದಲಾವಣೆಗಳು ಏನು, ಅವರು ತೆಗೆದುಕೊಂಡು ಬಂದಿರುವಂತಹ ಆ ಚೇಂಜಸ್ ಏನು, ಅದೆಲ್ಲದರ ಬಗ್ಗೆ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುತ್ತಿ ಬಳಸಿ ಪ್ರಶ್ನೆ ಮಾಡಲ್ಲ. ಅಧಿವೇಶನದಲ್ಲಿ ಆದಂತಹ ಸದ್ದು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಏನು ಆರೋಪಗಳು ಕೇಳಿಬಂತು ಅಂತ ಹೇಳಿ 6,000 ಕೋಟಿ ವಾರ್ಷಿಕವಾಗಿ ಸುಲಿಗೆ ಮಾಡಲಾಗುತ್ತೆ, ಅಬಕಾರಿ ಇಲಾಖೆಯಿಂದ ಅಧಿಕಾರಿಗಳು ಸುಲಿಗೆ ಮಾಡ್ತಾರೆ ಅಂತ ಹೇಳಿ ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ರಾಜ್ಯಪಾಲರಿಗೆ ಹೋಗಿ ಪತ್ರ ಕೊಡ್ತಾರೆ. ಸದನದಲ್ಲೂ ಅದೇ ವಿಚಾರ ಸದ್ದಾಯಿತು. ನಿಜಾನ ಸರ್? ಈ ಆರೋಪಕ್ಕೆ ಒಬ್ಬ ಅಬಕಾರಿ ಸಚಿವರಾಗಿ ತಮ್ಮ ಉತ್ತರ ಏನು ಅಂತ ಹೇಳಿ. ಅಬಕಾರಿ ಸಚಿವನಾಗಿ ನಾನು ಬಂದ ನಂತರ ಹಲವಾರು ಬದಲಾವಣೆಗಳನ್ನು ತಂದೆ ನಾನು. ಆದರೆ ನೀವೇನು ಆರೋಪ ಹೇಳಿದ್ರಲ್ಲ, ಲಂಚದ ಆರೋಪ 6,000. ಹೌದು. ಇದು ತಿಮ್ಮಾಪುರ ಮೇಲೆ ಒಬ್ಬನ ಮೇಲೆ ಇಲ್ಲ. ಇದು ಎಷ್ಟು ಮಂದಿ ಅಬಕಾರಿ ಸಚಿವರಾಗಿದ್ದಾರೆ ಅವರೆಲ್ಲದ್ರ ಮೇಲೆ ಆಗಿದೆ. ಎಷ್ಟು ಜನ ಆಗಿದ್ದಾರೆ ಅವರೆಲ್ಲರ ಮೇಲೆ ಆಗಿದೆ. ಕಟ್ಟ ಸುಬ್ರಹ್ಮಣ್ಯ, ಗೋಪಾಲಯ್ಯ, ರೇಣುಕಾಚಾರ್ಯ, ಸತೀಶನ ಜಾರಕಿಹೊಳಿ, ಮೇಟಿ ಅವರು, ಮನೋಹರ್ ತಹಸೀಲ್ದಾರ್, ನನ್ನ ಪಾರ್ಟಿ ಅಷ್ಟಲ್ಲ, ಇದು ಎಲ್ಲ ಪಾರ್ಟಿದು ಹಿಡ್ಕೊಂಡು ಹೇಳ್ತಾ ಇದ್ದಿಲ್ಲ. ಏನು ಆರೋಪಗಳು? ವರ್ಗಾವಣೆಯಲ್ಲಿ ಲಂಚ ತಗೊಳ್ತಾರೆ, ಇನ್ನೊಂದೇನು ರಿನ್ಯೂವಲ್ ಮಾಡೋ ಹೊತ್ತಿನಾಗ ಲಂಚ ತಗೊಳ್ತಾರೆ, ಲೈಸೆನ್ಸ್ ಕೊಡೋ ಹೊತ್ತಿನಾಗ ಲಂಚ ಕೊಡ್ತಾರೆ. 3 ಆರೋಪಗಳು ಎಷ್ಟು ಮಂದಿ ಅಬಕಾರಿ ಸಚಿವರಾಗಿದ್ದಾರೆ ಅವರೆಲ್ಲರ ಮೇಲೆ ಇದು ಬಂದಿದೆ. ಈ ಆರೋಪ ನನ್ನ ಮೇಲೇನೂ ಬಂತು. ಹಾಗಿದ್ದರೆ ಇದಕ್ಕೆ ಚುಚ್ಚುಮದ್ದೇನು, ಇದಕ್ಕೆ ಪರಿಹಾರ ಏನು? ಇಂಥ ಆರೋಪಗಳು ಈಗ ನನ್ನ ಮೇಲೇನು ಮಾಡ್ತಾಯಿದ್ದಾರೆ, ಹಿಂದಿನ ಮಂತ್ರಿಗಳ ಮೇಲೆ ಮಾಡ್ತಾರೆ, ಮುಂದೆ ಆಗೋರ ಮೇಲೇನೂ ಬರಬಾರ್ದು. ಅಂತಹ ಬದಲಾವಣೆಗಳನ್ನು ಮಾಡಿದಂಥ ತಿಮ್ಮಾಪುರ್ ಅವರು ಎಲ್ಲಿ ಭ್ರಷ್ಟಾಚಾರದ ಇದು ಬರುತ್ತೆ? ಓಕೆ, ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ ಸರ್. ಅದು ಜಗದೀಶ್ ನಾಯಕ್ ಅವರು ಅರೆಸ್ಟ್ ಆದಂತಹ ಪ್ರಕರಣ ಆಗಿರಬಹುದು, ಲೋಕಾಯುಕ್ತದವ್ರದ್ದು ಮಂಡ್ಯದಲ್ಲಾದಂತಹ ಪ್ರಕರಣ ಆಗಿರಬಹುದು. ಒಂದಿಷ್ಟು ಆಡಿಯೋಗಳು ಹೊರಗಡೆ ಬಂತು. ನೇರವಾಗಿ ಇಲ್ಲ ಸಚಿವರಿಗೆ ಕೊಡಬೇಕಾಗತ್ತೆ ಅನ್ನುವಂಥ ಮಾತುಗಳು ಆಡಿಯೋದಲ್ಲಿ ಕೇಳಿಬಂತು. ಇನ್ನು ಕೆಲವರು ಇಲ್ಲ ಸಚಿವರ ಪುತ್ರ ವಿನಯ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಈ ಆರೋಪಗಳಿಗೆ ಸಚಿವರ ಉತ್ತರ ಏನು ಅಂತ ಹೇಳಿ ಸುಮ್ಮನೆ ಸಚಿವರ ಹೆಸರನ್ನ, ಆರ್ ಬಿ ತಿಮ್ಮಾಪುರ್ ಅವರ ಹೆಸರನ್ನ ಅಧಿಕಾರಿಗಳು ಆಡಿಯೋದಲ್ಲಿ ಯಾಕೆ ತಗೊಂಡ್ರು? ಯಾವುದೇ ಅಧಿಕಾರಿಗಳು ಹಣ ಬೇಡಿಕೆ ಇಡ್ತಾರಲ್ಲ, ನಮ್ಮ ಹೆಸರು ದುರುಪಯೋಗ ಮಾಡಿಕೊಂಡ್ರೆ ಹೆಚ್ಚಿನ ದುಡ್ಡು ಬರುತ್ತೆ. ನಮ್ಮ ಹೆಸರನ್ನು ದುರುಪಯೋಗ ಮಾಡ್ಕೊಳ್ಬೇಕಂತೇಳಿ ನಾವು ಮಾಡ್ಕೊಂಡಿದ್ದಾರೆ. ಯಾವುದೋ ಒಬ್ಬ ಬರ್ತಾನೆ, ನಾನು 10 ಕೋಟಿ ರೂಪಾಯಿ ತಿಮ್ಮಾಪುರಕ್ಕೆ ಕೊಡ್ಬೇಕಂತೇಳಿ ಕೇಳಿದ್ದಾರೆ ಅಂತೇಳಿದ್ರೆ, ಈಸ್ ಇಟ್ ಎ ರಿಯಾಲಿಟಿ? ವಾಟ್ ಈಸ್ ದ ಪ್ರೂಫ್? ನಮ್ಮ ಹೆಸರನ್ನು ದುರುಪಯೋಗ ಮಾಡ್ಕೊಂಡು ಅವನಿಗೆ ಪನಿಷ್ಮೆಂಟ್ ಆಗಿದೆ, ಲೋಕಾಯುಕ್ತ ಹಿಡಿದ್ರು, ಬೇಲ್ ಆಯಿತು, ಹೊರಗಡೆ ಬಂದ. ಬಟ್ ವಾಟ್ ಈಸ್ ದ ಪ್ರೂಫ್? ಯಾವ ಬೇಕಾದವ ಯಾರ ಮೇಲೆ ಒಂದು ಆರೋಪ ಮಾಡಿ ಹೋಗಿಬಿಟ್ರೆ ಅದೇ ಪ್ರೂಫ್ ಆಗುತ್ತೇನಾ? ನಾನೇನು ಮಾತನಾಡಿದ್ದೀನ? ನನ್ನ ಮಗ ಏನಾದರೂ ಮಾತಾಡಿದಾರ? ಹಣದ ಬೇಡಿಕೆ ಇಟ್ಟಿದ್ದೀವಿ? ಇವೆಲ್ಲವೂ ಸುಳ್ಳು, ತೇಜೋವಧಿಗಾಗಿ ಮಾಡ್ತಕ್ಕಂಥದ್ದು. ಮೋರೆವರ್ ಅಲ್ಲಿ ಏನಾಗಿದೆ, ಅದು ಡಾಕ್ಯುಮೆಂಟ್ ಸರಿ ಇಲ್ಲ. ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾರ ಅವರು ಡಾಕ್ಯುಮೆಂಟ್ ಸರಿ ಇಲ್ಲ. ಅದ್ರ ಜೊತೆಗೆ ಬ್ರೀವರೀಸ್ ಅಪ್ಲೈ ಮಾಡಿದ್ದೀವಿ, ಬ್ರೀವರೀಸ್ ಅಪ್ಲೈ ಮಾಡಿಲ್ಲ, CL 7 ಮಾತ್ರ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸರಿ ಬಂದರೆ ಇಮಿಡಿಯೇಟ್ ಕೊಡ್ತಾರೆ ನಮ್ಮವರು. ಅಲ್ಲಿ ನಾವು ಯಾರನ್ನೂ, ನಾನು ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, CL 7 16 ಟೇಬಲ್ಗೆ ಹೋಗುವಂಥದ್ದನ್ನು ಬರೀ 7 ಟೇಬಲ್ಗಳಿಗೆ ಬಂದು ಮುಗಿಸ್ಬೇಕು. ಅಲ್ಲಿಗೆ ಸಿಕ್ಕಿದ್ದಟ್ಟು ನಾನು ಅದನ್ನು ಕಂಟ್ರೋಲ್ ಮಾಡಬೇಕು. ಯಾವುದೇ ಅಧಿಕಾರಿ ಲೈಸೆನ್ಸ್ದಾರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಾನು ತೊಗೊಂಡು ಬಂದಿದ್ದೀನಿ. ಆರೋಪ ಮಾಡೋರು ತೊಗೊಂಡು ಬಂದರೆ ಅದನ್ನು. ಹಾಗಿದ್ರೆ ಅವ್ರು ಎಷ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? 1,000
ನನಗಿಂತಲೂ ಹೆಚ್ಚಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು. ಹ್ಮ್ ಹಾಗಿದ್ರೆ 6,000 ಕೋಟಿ ಇವರೆಷ್ಟು ಹೊಡೆದ್ರೆ ಅವಾಗಾಗಿದ್ರೆ? ಅಲ್ಲಿ ಆರೋಪವನ್ನ ಮಾಡಿರೋದು ಕರ್ನಾಟಕ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್, ಮದ್ಯ ಮಾರಾಟಗಾರರ ಒಂದು ಸಂಘಟನೆ. ಅವರು ರಾಜ್ಯಪಾಲರಿಗೆ ಪತ್ರವನ್ನ ಕೊಡ್ತಾರೆ. ಅವರು ಈ ಆರೋಪವನ್ನು ಮಾಡ್ತಾರೆ, ವಾರ್ಷಿಕವಾಗಿ 6,000 ಕೋಟಿಯಷ್ಟು ಸುಲಿಗೆ ಆಗ್ತಾ ಇದೆ ಅಂತ ಹೇಳಿ. 6,000 ಕೋಟಿ ಮತ್ತು ಹಿಂದ್ಗಡೆನೂ ಆಗಿರಬೇಕಲ್ಲ. 1,314 ಲೈಸೆನ್ಸು ಬಿ ಜೆ ಪಿ ಅವ್ರದ್ದಾಗ ಕೊಟ್ಟರು. ನಾನು 1,198 ಕೊಟ್ಟಿದ್ದೀನಿ. ಹಂಗಾರೆ 6,000 ಕೋಟಿಗಿಂತ ಹೆಚ್ಚಿಗೆ ಅವ್ರು ಲಂಚ ಹೊಡೆದಿರ್ಬೇಕಲ್ಲ. ಆರೋಪ ಮಾಡ್ತಕ್ಕಂಥವ್ರು ಯಾರು? ಅಸೆಂಬ್ಲಿಯಲ್ಲಿ ಮಾಡಿದವ್ರು ಕೇಳ್ತೀನಿ ನಾನು. ನೀವೆಷ್ಟು 1,000 ಕೋಟಿ ಹೊಡೆದ್ರಂಗಿದ್ರೆ? ಇಷ್ಟೆಲ್ಲ ಆರೋಪಗಳು ನಿಮ್ಮ ಮೇಲೂ ಬಂದಾವ. ಅವಾಗ ನೀವ್ಯಾಕೆ ಬದಲಾವಣೆ ಮಾಡಲಿಲ್ಲ? ಸಣ್ಣದ ನವೀಕರಣ ಹಿಡ್ಕೊಂಡು ಇಲ್ಲಿವರೆಗೆ ನಾನು ಏನೇನು ಸಾಧ್ಯತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಯಾರ ಮೇಲೆ ಆರೋಪಗಳು ಬರಲಾರ್ದ ರೀತಿಯಲ್ಲಿ ಮಾಡಿದ್ದೀನಿ. ಸುಖ ಸುಮ್ಮನೆ ಕೆಲವು ಅಧಿಕಾರಿಗಳು ಇರ್ತಾರೆ, ಅಂಥವ್ರ ಮೇಲೆ ಕ್ರಮನೂ ಕೈಗೊಳ್ತೇವೆ. ಅಂದ್ರೆ RB ತಿಮ್ಮಾಪುರ ಅವರು ಭ್ರಷ್ಟಾಚಾರದಲ್ಲಿ ನಾನಾಗ್ಲಿ ನನ್ನ ಮಗ ಆಗ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನ್ಯೂಸ್ ಫಸ್ಟ್ ಮೂಲಕ ರಾಜ್ಯದ ಜನರಿಗೆ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ. 101 ನಾನು ಭಾಗಿಯಾಗಿಲ್ಲ. ಭ್ರಷ್ಟಾಚಾರವನ್ನ ಇಲಾಖೆಯಿಂದ ತೆಗೆದುಹಾಕಕ್ಕೆ ಏನೇನು ಕ್ರಮ ತಗೊಂಡೆ ಹೇಳಿದ್ನಲ್ಲ. ಅಂದ್ರೆ ಇಲಾಖೆಯಲ್ಲಿ ನೀವು ಎಂಟ್ರಿ ಆದಾಗ ಭ್ರಷ್ಟಾಚಾರ ಅನ್ನೋ ತಾಂಡವ ಆಡ್ತಿದೆ ಅನ್ನೋದನ್ನ ಒಪ್ಕೊಳ್ತಾ ಇದ್ದೀರಿ. ಎಲ್ಲ ಮಂತ್ರಿಗಳ ಮೇಲೆ ಬಂದಿದೆ ಇದೆ ವರ್ಗಾವಣೆ, ರಿನ್ಯೂವಲ್ ಅಂಡ್ ಲೈಸೆನ್ಸ್. ಆದರೆ ಯಾರೂ ಬದಲಾವಣೆ ತರಲಿಲ್ಲ. ಬದಲಾವಣೆ ತರಲಿಕ್ಕೆ ನಾನೇ ಬಂದೆ. ನಾನು ಬಂದ ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಿದ್ದರಾಮಯ್ಯ ಸಾಹೇಬ್ರು ಇದನ್ನೆಲ್ಲ ಮಾಡಿಬಿಡು ಅಂತ ಹೇಳಿದರು. ನೋಡಿ, ವರ್ಗಾವಣೆಯಲ್ಲಿ ಏನು ಮಾಡಿದ್ದೀವಿ? ಕೌನ್ಸಿಲಿಂಗ್ ಮಾಡಿದೆ. ಕೌನ್ಸಿಲಿಂಗ್ 90% ಕೌನ್ಸಿಲಿಂಗ್ 48 ಒಂದೇ ದಿವಸದಲ್ಲಿ ಅದನ್ನು ಕೌನ್ಸಿಲಿಂಗ್ ಮಾಡಿ ಮುಗಿಸಿದೆ ನಾನು. ಯಾವ MLA ಹತ್ತಿ ಹೋಗಂಗಿಲ್ಲ, ಯಾವ ಮಂತ್ರಿ ಹತ್ತಿರ ಹೋಗಂಗಿಲ್ಲ, ಯಾವ ಅಧಿಕಾರಿಗಳ ಹತ್ತಿರ ಹೋಗಂಗಿಲ್ಲ. ಕೌನ್ಸಿಲಿಂಗ್ ಯಾಕೆ ತರಲಿಲ್ಲ ಇವರು? ಟ್ರಾನ್ಸ್ಫರ್ ಕೈ ನಮ್ಮ ಹತ್ತಿರ ಬರಬೇಕಾ? ಇಷ್ಟ ಮೇಲೆ ಮಂತ್ರಿಗಳ ಮೇಲೆ ಆರೋಪ ಏನಿತ್ತು? ವರ್ಗಾವಣೆಯಲ್ಲಿ ಹೊಡಿತಾರೆ ಅಂದ್ರೆ ವರ್ಗಾವಣೆಯಲ್ಲಿ ನಾನು ಹೊಡೆದನ ನಾನು ಯಾಕೆ ತಂದೆ? ಅವ್ರು ಆರೋಪಕ್ಕೆ ಅವರು ಸದನದಲ್ಲೇ ಹೇಳಿದ್ರು, ವರ್ಗಾವಣೆಯಲ್ಲಿ ಉಪ ಆಯುಕ್ತರಿಗೆ 2.5 ಇಂದ 3.5 ಕೋಟಿ ಕೊಡಬೇಕು. ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ತಂದಿದ್ದೀನಿ, ಪಾರದರ್ಶಕವಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಅಲ್ಲಿ ಯಾರು ಹೋಗ್ತಾ ಇದ್ದಾರೆ? 90% ಸಿ ದರ್ಜೆ. ಇನ್ನು ಉಳಿದದ್ದು ಬರ್ತಾವೆ. ಅದನ್ನೇನೇನು ಮಾಡಿದ್ದೀನಿ ಹೇಳ್ತಿದ್ದೀನಿ ನಾನು. ಈ DC ಗಳು ಬರ್ತಾರೆ, 5 ವರ್ಷ ಬೆಂಗಳೂರಲ್ಲಿ ಇದ್ದವ್ರು ಇಲ್ಲಿಂದ ಹೊರಗೆ ಹೋಗ್ಬೋದು. ಯಾವುದೇ ಒಂದು ಎನ್ಕ್ವೈರಿ ಇದ್ದರೂ ಅವ್ರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಡೋಂಗಿಲ್ಲ, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್. 2 ವರ್ಷ ಎಕ್ಸಿಕ್ಯೂಟಿವ್ ಮಾಡಿದವ್ರಿಗೆ ಮತ್ತೆ ನಾನ್ ಎಕ್ಸಿಕ್ಯೂಟಿವ್ ಹೋಗ್ಬೇಕು. ಇದು ನಾನು ಬದಲಾವಣೆ ತಂದದ್ದಲ್ಲೇನು? ಇದನ್ನೆಲ್ಲ ಕಂಟ್ರೋಲ್ ಮಾಡಿಲ್ಲೇನು ನಾನು? ಎಷ್ಟೋ ವರ್ಷಗಳಿಂದೆಲ್ಲ ಇದ್ದ ಅಧಿಕಾರಿಗಳನ್ನು ನಾನು ಇವತ್ತು ಹೊರಗೆ ಹಾಕಿ ಹೊಸಬರನ್ನು ತರ್ತಕ್ಕಂಥದ್ದು. ಬಾಗಲಕೋಟೆ, ಬೆಳಗಾವಿ ಇನ್ಸ್ಪೆಕ್ಟ್ರುಗಳೆಲ್ಲ ಇಲ್ಲಿ ಬೆಂಗಳೂರಾಗ ಬಂದಿದ್ದೆ. ಬೇರೆದವ್ರು ಯಾರಿಗೂ ಬರೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ. ಮತ್ತು ಇನ್ಸ್ಪೆಕ್ಟ್ರುಗಳಿಗೆ ಲಾಗಿನ್ನಿಂದ ನಾವು ಹೊರಗೆ ಬಂದಾಗ ಸಹಜವಾಗಿ ನನ್ನ ಮೇಲೆ ಸಿಟ್ಟಿದ್ದೇ ಇರುತ್ತೆ. ಇಲ್ಲೇ ಬೆಂಗಳೂರಲ್ಲಿ ಇರೋರಿಗೆ ನನ್ನ ಮೇಲೆ ಸಿಟ್ಟಿದ್ದೇ ಇರುತ್ತೆ. ಅಂಥ ಅಧಿಕಾರಿಗಳು ನನ್ನ ಮೇಲೆ ಕೆಲವು ಜನ, ಎಲ್ಲರೂ ಹೇಳಿಕ್ಕಾಗಲ್ಲ, ಕೆಲವು ಜನ ನನ್ನ ಮೇಲೆ ಆರೋಪಗಳು ಮಾಡಿರ್ಬೋದು. ನನ್ನ ಎದರು ಸಿಗಿಸಿನ ಹೆದರಿಸ್ಬೇಕಂತೇಳಿ ಮಾಡಿರ್ಬೋದು. ಬದಲಾವಣೆಗೆ ನಾನು ಹೆದರೋದಿಲ್ಲ. ನಾನು ಒಬ್ಬ ಮಂತ್ರಿ ಆದ ನಂತರ ಆ ಖಾತೆಯಲ್ಲಿ ಏನು ನ್ಯೂನ್ಯತೆಗಳಿದ್ದಾವೆ, ಏನು ಭ್ರಷ್ಟಾಚಾರಗಳು ನಡೀತಾ ಅಂತಕ್ಕಂಥ ಆರೋಪಗಳಿದ್ದಾವೆ, ಅದನ್ನು ತೆಗೆದು ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟವ ನಾನು. ರಿನ್ಯೂವಲ್ ದುಡ್ಡು ಹೊಡಿತಾರೆ ಅಂತೇಳಿತ್ತು. ಪ್ರತಿ ವರ್ಷ ರಿನ್ಯೂವಲಲ್ಲಿ ಮಂತ್ರಿಗೆ ಇಷ್ಟು ಕೊಡಬೇಕಂತೇಳಿ ಹೇಳಿದರು. ಅವರಿದ್ದಾಗೆಲ್ಲ ಆದದ್ದು. ಹಿಂದ್ಗಡೆ ಇಷ್ಟು ದಿವಸದಿಂದ ಇತ್ತದು. ನಾನು ಬದಲಾವಣೆ ತಂದು ಪ್ರತಿ ವರ್ಷ ರಿನ್ಯೂವಲ್ ಆಗೋದನ್ನು 5 ವರ್ಷಕ್ಕೊಮ್ಮೆ ರಿನ್ಯೂವಲ್ಗೆ ಹಾಕಿದೆ. ಇಲ್ಲಿ ನಾನು ಭ್ರಷ್ಟಾಚಾರ ಮಾಡಿದ್ನ? ವರ್ಷ ವರ್ಷ ಹೊಡಿತಾ ಇದ್ದಿದ್ದನ್ನ ತಪ್ಪಿಸಿದಿ ಅಂದ್ರೆ ಏನು ವರ್ಷ ಆರೋಪಗಳು ಬರ್ತಿದ್ದವಲ್ಲ, ಅದು ಯಾರಿಗ ಮೇಲೆ ಬರಬಾರ್ದು. 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಿದೆ. ವರ್ಗಾವಣೆಯಲ್ಲಿ ಇವ್ರ ಆರೋಪ ಇತ್ತು ಎಲ್ಲ ಮಂತ್ರಿಗಳ ಮೇಲೆ, ಇಲ್ಲ. ಈಗ ಮತ್ತೆ ಕೌನ್ಸಿಲಿಂಗ್ ತೊಗೊಂಡು ಬಂದಿದ್ದೀನಿ. ರಿನ್ಯೂವಲ್ದು 48 ಗಂಟೆಯಲ್ಲಿ ನವೀಕರಣ ಮಾಡಿಸಿ, 48 ಗಂಟೆಯಲ್ಲಿ ಲೈಸೆನ್ಸ್ ರಿನ್ಯೂವಲ್. ಎಷ್ಟು ರೀ? 14,101. ಇಲ್ಲಿ ಕರಪ್ಷನ್ ಐತಾ? ಬಟ್ ವಿಪಕ್ಷದವ್ರು ಹೇಳ್ತಾರೆ
ಅಬಕಾರಿ ಇಲಾಖೆ ಅಂತಂದ್ರೆ ಬರಿದಾಗಿರುವಂತಹ ಸರ್ಕಾರದ ಖಜಾನೆಗೆ ಹಣವನ್ನ ತುಂಬಿಸೋಕಿರುವಂತಹ ಅಕ್ಷಯ ಪಾತ್ರೆ. ಇದರಲ್ಲಿ ಸಚಿವರಿಗೆ ಪಾಲಿದೆ, ಮುಖ್ಯಮಂತ್ರಿಗಳಿಗೆ ಪಾಲಿದೆ, ಹೈಕಮಾಂಡಿಗೆ ಪಾಲಿದೆ ಅಂತ ಹೇಳಿ ನೇರ ಆರೋಪ ಮಾಡ್ತಾರೆ ಅವರು. ಅಲ್ಲ, ಎಲ್ಲಿದೆ ಹೇಳಿ. ಈಗ ನಾ ಸುಧಾರಣೆ ತಂದಿದ್ದೀನಲ್ಲ, ಈ ಸುಧಾರಣೆಯಿಂದ ಕರಪ್ಷನ್ ಕಂಟ್ರೋಲ್ ಆಗಿಲ್ಲ. ಅಬಕಾರಿ ಸಚಿವರು ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹ ಮಾಡಿದ್ರು, ಸದನದಲ್ಲಿ ಪ್ರತಿಭಟನೆ ಮಾಡಿದ್ರು. ಅವರು ಬಹುಶಃ ಅವ್ರ ಇಲಾಖೆ ಅವ್ರಿದ್ದಾಗ ಏನೇನಾಗಿದೋ ಅದನ್ನು ತಿಳ್ಕೊಂಡು ನನಗೆ ಹೇಳಿರ್ಬೋದು. ಆದರೆ ನಾನು ಬದಲಾವಣೆ ತಂದಿದ್ದೀನಿ. ಯಾವ್ಯಾವ ಹಂತಗಳಲ್ಲಿ ಭ್ರಷ್ಟಾಚಾರ ನಡೀತೈತೆ ಅಂತಕ್ಕಂಥ ಆರೋಪಗಳು ಬಂದವು, ಆ ಆರೋಪಗಳು ಯಾವ ಮಂತ್ರಿಗಳ ಮೇಲೆ ಬರಬಾರ್ದು ಅಂತೇಳಿ. ಉದಾಹರಣೆಗೆ ನಾನು ಹೇಳ್ತಿದ್ದೀನಿ, ನನ್ನ ಮೇಲೆ ಯಾವುದೋ ಒಂದು ಆರೋಪ ಬಗ್ಗೆ ಇವ್ರು ಹೇಳ್ತಾರಲ್ಲ, ಎಷ್ಟು ಮಂದಿ ಮೇಲೆ ಅವ್ರ ಮೇಲೆ ಆರೋಪಗಳಿದ್ದು ರಾಜೀನಾಮೆ ಕೊಟ್ಟವರು? ಎಷ್ಟು ಮಂದಿ ಮೇಲಿದ್ದು? ಸಿ.ಟಿ. ರವಿ ಅವ್ರ ಮೇಲೆ ಭೂ ಹಗರಣ 12 ಲಕ್ಷಕ್ಕೆ ಪಡೆದಿದ್ದಾರೆ, ಏನೋ ನಕಲಿ ದಾಖಲೆ ನೀಡಿ ಅಂತೇಳಿ ಅವ್ರ ಪತ್ನಿ ಹೆಸರಲ್ಲಿ 40% ಕಮಿಷನ್ ಗೋವಿಂದ ಕಾರಜೋಳ ಅವ್ರಿಗೆ. ಅದನ್ನೆಲ್ಲಿ ಬರೆದ್ರು ಪತ್ರ? ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು. ರಾಜೀನಾಮೆ ಕೊಟ್ಟರೆ ಇವರು? ರಾಜೀನಾಮೆ ಕೊಟ್ಟರೆ? ಎಲ್ಲರದ್ದು ಬಂದಿದೆ. ನಾನು ಇಂಥವ್ರು ಭಾಳ ಜನ ಆದರೆ ನನ್ನ ಇಲಾಖೆಯಲ್ಲಿದ್ದಾಗಂತೂ ಗೋಪಾಲಯ್ಯನ ಮೇಲೆ ಬಂತು, ಕೊಟ್ಟ ರಾಜೀನಾಮೆ. ಚವ್ಹಾಣ್ ಮೇಲೆ ಬಂತು, ರಾಜೀನಾಮೆ ಕೊಟ್ರ. ತಿಮ್ಮಾಪುರನ ಒಬ್ಬನಿಗೆ ಯಾಕೆ ಹೇಳ್ತಾರೆ ಇವರು ರಾಜೀನಾಮೆ? ಇವರು ಒಂದು ಯಾವುದು ಮನುಷ್ಯನಿಗೆ ನೈತಿಕತೆ ಬೇಕು. ನಾನು ಇಂಥದ್ದು ಮಾಡಿದ್ದೇನೆ, ನಾನು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷದಲ್ಲಿ ಅಂತೇಳಿ. ಈಶ್ವರಪ್ಪಂದು ಹೇಳ್ತಾರೆ, ಡೆತ್ ನೋಟದಲ್ಲಿ ಬರೆದಿದ್ದಾರೆ, ಅದು ಸಾಕ್ಷಿ ಇದೆ. ನಂದೇನು ಸಾಕ್ಷಿ ಇದೆನಾ? ಹೀಗೆ ಎಷ್ಟು ಜನ ಇವೆಲ್ಲ ನೋಡ್ರಿ. ಇದು ನಾನೊಂದು ಹೈಪೋಥೆಟಿಕಲ್ ಕ್ವೆಶ್ಚನ್ ಸರ್. ಸಾಕ್ಷಿ ಇದೆ ಅಂತ ಹೇಳಿ ಯಾರಾದರೂ ತಂದು ಕೊಟ್ರೆ ಎಸ್ ಪ್ರೂವ್ ಆದರೆ ಈಗ ಒಂದು ಕ್ಷಣ ಇರೋದಿಲ್ಲ ನಾನಿಲ್ಲಿ. ನಾನು ನೈತಿಕತೆಯಿಂದ ಬಂದವ. ನಾನು 6,000 ಕೋಟಿ ಅಂತ ಹೇಳ್ತಕ್ಕಂಥ ಸುಳ್ಳುಗಳನ್ನು ಸುದ್ದಿ ಹಬ್ಬಿಸೋ ಮುಖಾಂತರ ನನ್ನೇಕ್ರಿ ಇವ್ರು ತೇಜೋವಧಿ ಮಾಡೋದು. ನಾನು ಸುಧಾರಣೆ ತಂದವ. ನಾನು ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಲ್ಲಿದೆ ಅಲ್ಲೆಲ್ಲದೂ ಜೀರೋ ಮಾಡಬೇಕಂತಕ್ಕಂಥದ್ದು ಕೆಲಸ ಮಾಡಿದವ ನಾನು. ಇವ್ರು ಯಾಕೆ ಮಾಡಲಿಲ್ಲ ಇವನ್ನೆಲ್ಲ? ನಾ ಹೇಳಿದ್ನಲ್ಲ, ಕೌನ್ಸಿಲಿಂಗ್ ಇವ್ರು ಯಾಕೆ ಮಾಡಲಿಲ್ಲ? ವರ್ಗಾವಣೆ ಮೇಲೆ ಇವ್ರ ಮೇಲೆ ಆರೋಪ ಬತ್ತಲ್ಲ, ಇದು ಬೇಡಪ್ಪ ನಮ್ಮ ಇದಕ್ಕೆ ಬರಬಾರ್ದತ್ತು, ವರ್ಗಾವಣೆಗೆ ಕೌನ್ಸಿಲಿಂಗ್ ತಂದ್ರೆ 5 ವರ್ಷ ಅಧಿಕಾರಿಗಳನ್ನ ಇರಬಾರ್ದತ್ತು ಏನಾದರೂ ತಂದ್ರೆ ಯಾವ ತಂದಿದ್ದಾರೆ? ರಿನ್ಯೂವಲ್ಕ್ಕೆ ಮೇಲೆ ಇವ್ರಿಗೆ ಆಪಾದನೆ ಬತ್ತು ಇವ್ರ ಮೇಲೆ. ನಾವು 1 ವರ್ಷದ 5 ವರ್ಷ ಮಾಡಿದ್ನಿ, ಮಾಡಿದ್ರ ಇವರು? ನಿನ್ನೆ ನೀವೇ ಒಂದು ಲೆಕ್ಕ ಹೇಳ್ತೀರಿ, ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆದಂತಹ ಪ್ರಕರಣಗಳು ಸುಮಾರು 158 ಪ್ರಕರಣಗಳಿವೆ ಅನ್ನುವಂಥ ಲೆಕ್ಕ ಹೇಳ್ತೀರಿ. ಏನು ಕ್ರಮ ಆಗಿದೆ ಸರ್? ಈಗ ಭ್ರಷ್ಟ ಅಧಿಕಾರಿಗಳು ಇಲಾಖೆಯಲ್ಲಿ ಇದ್ದಾರೆ ಅಂತಂದ್ರೆ ತಡಬೇಕು ಅಂದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು. ಏನು ಕ್ರಮ ಆಗಿದೆ ಇಲಾಖೆಯಿಂದ? ಇದಾವಲ್ಲ, ಲೋಕಾಯುಕ್ತ ಕೇಸ್ಗಳು ಲೋಕಾಯುಕ್ತದವ್ರು ಮಾಡ್ತಾ ಇದ್ದಾರೆ, ನಮ್ಮಲ್ಲಿದ್ದರು ನಾವು ಮಾಡ್ತಾ ಇದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಈ ಕಾನೂನು ತಂದ ನಂತರ ನಾ ರೂಲ್ CL7 ಡಿಲೇ ಮಾಡಿದ್ದಕ್ಕೆ 2 ಅಧಿಕಾರಿ DC-ಗಳನ್ನೇ ಸಸ್ಪೆಂಡ್ ಮಾಡಿದ್ದೀನಿ. ಇದು ನನ್ನ ಕ್ರಮ ಅಲ್ಲೇನು? ನಾನು ಯಾಕೆ ಮಾಡ್ತಿದ್ದೆ? ಹೆಂಗಿದ್ರೆ ನಾನು ಪಾರದರ್ಶಕ ಆಡಳಿತ ನೀಡಬೇಕು, ಯಾವ ಆರೋಪಗಳು ಬರಬಾರ್ದು, ನನ್ನ ಮೇಲೆ ಮುಂದೆ ಬರುವಂಥ ಮಂತ್ರಿಗಳ ಮೇಲೆ ಬರಬಾರ್ದು ಅಂತೇಳಿ ಇಷ್ಟೆಲ್ಲ ಬದಲಾವಣೆ ತಂದಿದ್ದೀನಿ. ಹಿಂದಿನ ಆರೋಪಗಳು ಎಲ್ಲರ ಮೇಲೆ ಬಂದಿದ್ದಾವಲ್ಲ, ಅವಾಗ ಯಾಕೆ ಇವ್ರು ಬದಲಾವಣೆ ತರಲಿಲ್ಲ? ಬದಲಾವಣೆ ತರೋರ ಮೇಲೆ ಇವರು ಆರೋಪ ಮಾಡ್ತಾರೆ. ಸಂಘದವರು ಇವರು ಎಲ್ಲರ ಮೇಲೇನು ಮಾಡಿದ್ದಾರೆ. ಎಷ್ಟು ಅಬಕಾರಿ ಮಂತ್ರಿಗಳದಾರಲ್ಲ ಅವ್ರು ಎಲ್ಲರ ಮೇಲೇನು ಮಾಡಿದ್ದಾರೆ. ಅವ್ರದ್ದು ಕತೆ ಹೇಳ್ಬೇಕಂದ್ರೆ 20 ವರ್ಷ ಆದರೂ ಅದನ್ನು ರಿನ್ಯೂವಲೇ ಮಾಡಿಲ್ಲ. ಆಡಿಟ್ ರಿಪೋರ್ಟ್ ಇಲ್ಲ, ಇಲೆಕ್ಷನ್ ಇಲ್ಲ, ಜನರಲ್ ಬಾಡಿ ಮೀಟಿಂಗ್ ಇಲ್ಲ, ಅಂಥ ಸಂಸ್ಥೆ ಅದು. ಆ ಸಂಸ್ಥೆ ಅವರು ದಿನಂಪ್ರತಿ ಇದನ್ನು ಮಾಡ್ತಾರೆ. ಅವ್ರು ಕೂಡ ಮೊದಲು ಅವ್ರ ಸಂಸ್ಥೆ ಸುಧಾರಣೆ ಮಾಡಿಕೊಳ್ಳಿ. ಅದರಿಂದ ನಾನು ಎಷ್ಟು ಸುಧಾರಣೆ ತಂದಿನಂದರೆ ಇತಿಹಾಸದಲ್ಲಿ ಈ ಇಲಾಖೆಯಲ್ಲಿ ಯಾರೂ ತಂದಿರಲಿಲ್ಲ. ನಿಮ್ಮ ಮಗನ ಹೆಸರನ್ನ ಯಾಕೆ ಕೇಳುತ್ತಂದ್ರು ಸರ್? ಅವ್ರದ್ದೇನಾದ್ರೂ ಇಲಾಖೆಯಲ್ಲಿ ಹಸ್ತಕ್ಷೇಪ ಇದೆಯಾ, ಇನ್ವಾಲ್ವ್ಮೆಂಟ್ ಇದೆಯಾ? ಹೌದೆಲ್ಲ ನಮ್ಮ ತೇಜೋವಧಿ ಮಾಡಬೇಕು. ಅವನು ಇದರಲ್ಲಿ ಟಿಕೆಟ್ ಕೇಳಿದಲ್ಲ, ಇಲ್ಲಿ ಚಿತ್ರದುರ್ಗದಲ್ಲಿ, ಅವನು ತೇಜೋವಧಿ ಮಾಡಬೇಕು. ಇದ್ರಾಗೆ ಅವನ ಹೆಸರನ್ನು ಹೇಳಿ ತರಬೇಕು. ಇಂಥ ಹುನ್ನಾರ ನಡೀತಾ ಇದೆ. ಇಂಥ ಹುನ್ನಾರಕ್ಕೆ ನಾನು ಹೆದರೋದಿಲ್ಲ. ನಾನು ಬದಲಾವಣೆ ತರ್ತೇನೆ. ಬದಲಾವಣೆ ತಂದಾಗ ಸಹಜವಾಗಿ ಆರೋಪಗಳು ಬರ್ತವೆ. ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ ಕೆಲವು ಜನ. ಆದ್ದರಿಂದ ಇಂಥ ಆರೋಪಗಳು ಮಾಡ್ಬೋದು. ಏನಾಯ್ತು ಇವರೆಲ್ಲ ತರದಕ್ಕೆ? ಏನಿದೆ ಇವ್ರಿಗೆ ಆರೋಪ ಮಾಡಲಿಕ್ಕೆ ನನ್ನ ಮೇಲೆ?
ಅದು ಜಿ ರಾಮ್ಜಿ ಸಬ್ಜೆಕ್ಟಲ್ಲಿ ಬರಬಾರ್ದು, ಅದನ್ನು ಡೈವರ್ಟ್ ಮಾಡಬೇಕು. ಹ್ಮ್ ಜನರನ್ನ ದಾರಿ ತಪ್ಪಿಸಲಿಕ್ಕೆ ನನ್ನನ್ನು ಹಿಡ್ಕೊಂಡಿದ್ದಾರೆ, ನನ್ನನ್ನು ಉಪಯೋಗ ಮಾಡ್ಕೊಳ್ಳೋದು, ಸುಮ್ಮನೆ ಸುಮ್ಮನೆ ನನ್ನ ಹೆಸರು ಹೇಳುತ್ತಿರೋದು. ನಿಮ್ಮನ್ನ ರಾಜ್ಯದ ಜನರ ಮುಂದೆ ಕಟಕಟಿನಲ್ಲಿ ನಿಲ್ಲಿಸ್ಬಿಟ್ರು. ನಿಲ್ಲಿಸಬೇಕು ಆರೋಪದಿಂದ ಆರ್ ಬಿ ತಿಮ್ಮಾಪುರ್ ಅವರಿಗೆ ನೋವಾಗಿದೆಯಾ ಸರ್? ನನಗೆ ಸುಮ್ಮನೆ ಬಂದಾಗ ಸಹಜವಾಗಿ ನೋವು ಅನಿಸುತ್ತೆ. ಯಾಕಪ್ಪ ಇವ್ರದ್ದು ಯಾಕೆ ಮಾಡ್ತಾರೆ, ಇಂಥ ಸುಳ್ಳು ಸುದ್ದಿಗಳನ್ನ ಯಾಕೆ ಹರಡಿಸ್ತಾರೆ, ನಾನು ಇಂಥ ಬದಲಾವಣೆ ತಂದವನ ಮೇಲೆ ಯಾಕಿದೆ ಆರೋಪ? ಇದು ನೋಡಿ, ನೀವು ಇದರಲ್ಲೇನು ಭ್ರಷ್ಟಾಚಾರ ನಡೀತೈತೆ ನೋಡಿ, ನಾ ಇಷ್ಟೆಲ್ಲ ಅದನ್ನು ತಂದಿದ್ದೀನಲ್ಲ, ಇನ್ಮೇಲೆ 1 ವರ್ಷಕ್ಕೆ ಅಲ್ಲೇನೋ ಭ್ರಷ್ಟಾಚಾರ ನಡೀತೈತೆ ಅಂದರು 5 ವರ್ಷ ಮಾಡಿದೆ. ನೌಕರಿ ವರ್ಗಾವಣೆಯಲ್ಲಿ ಆಕೈತೆ ಅಂದರು ಅದನ್ನು ಕೌನ್ಸಿಲಿಂಗ್ ಮಾಡಿದೆ. ಯಾರಿಲ್ಲ 5 ವರ್ಷದಾರ ಅವ್ರು ಇಲ್ಲಿ ಇರಬಾರ್ದು ಅಂತ ಹೇಳಿದೆ. ಸ್ವಂತ ಜಿಲ್ಲೆಯಲ್ಲಿ ನೌಕರಿ ಮಾಡೋಂಗಿಲ್ಲ ಅಂತ ಹೇಳಿದೆ. ತರಬೇಕಾಗಿತ್ತು ಇವರು. ಇದು ಆರೋಪಗಳು ಎಲ್ಲರ ಮೇಲೆ ಬಂದವಲ್ಲ, ಇದ್ರ ಮೇಲೇ ಬಂದವಲ್ಲ. ಅದು ತಿಮ್ಮಾಪುರ ಮಾಡೋ ಕೆಲಸ. ಯಾವುದು ಭ್ರಷ್ಟಾಚಾರ ಏನು ಸಾಧ್ಯ ಇತ್ತು ಅದನ್ನೆಲ್ಲ ಕಡೆಯಿಂದ ತೆಗೆದು ಹಾಕಬೇಕಂತಕ್ಕಂಥ ಪ್ರಯತ್ನ ನಂದು. ಓಕೆ, ಇಲಾಖೆಯ ಪ್ರಗತಿ ವಿಚಾರಕ್ಕೆ ಬರೋಣ ಸರ್. ಇಲಾಖೆಯಲ್ಲಿ ರಾಜಸ್ವ ಸಂಗ್ರಹಕ್ಕೆ ಇರುವಂಥ ಸವಾಲುಗಳೇನು? 40,000 ಕೋಟಿಯ ಗುರಿಯನ್ನು ಇಟ್ಕೊಂಡಿದ್ರಿ, 34,000 ಕೋಟಿ ಅಷ್ಟು ಸುಮಾರು ಅಷ್ಟು ಕಲೆಕ್ಟ್ ಆಗಿದೆ. ಹೇಗೆ ಸರ್, ಏನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಿ? ಇಲ್ಲಿ ಚಾಲೆಂಜಸ್ ಅಂತ ಇರೋದಿಲ್ಲ. ಇಲ್ಲಿ ಏನಿದೆ, ಬೈ ಫೋರ್ಸ್ ಯಾರಿಗೂ ಡ್ರಿಂಕ್ಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು, ಗಾಂಜಾ ಕಂಟ್ರೋಲ್ ಮಾಡಬೇಕು, ಯುವಕರು ಕಫ್ ಔಷಧ ತಗೋತಾರೆ ಅದನ್ನು ಕಂಟ್ರೋಲ್ ಮಾಡಬೇಕು, ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥದ್ದು ನಾವು ಕಂಟ್ರೋಲ್ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ ಎಂಟ್ರಿ ಹೊಡಿತೈತೆ, ಸ್ವಲ್ಪ ಪ್ರೀಮಿಯಂ ಬ್ರ್ಯಾಂಡ್ ಅದು ಸ್ವಲ್ಪ ಬಾರ್ಡರ್ದಲ್ಲಿ ಬರ್ತಾ ಇದೆ, ಗೋವಾದಲ್ಲಿ ಬರ್ತಕ್ಕಂಥದ್ದು ಕಂಟ್ರೋಲ್ ಮಾಡಬೇಕು. ಈ ರೀತಿ ಸ್ಟೆಪ್ಸ್ಗಳನ್ನ ಇಡೋದ್ರ ಮೂಲಕ ನಮ್ಮ ರೆವಿನ್ಯೂ ಹೆಚ್ಚು ಮಾಡ್ಕೊಳ್ತೀವಿ ವಿನ ಬೈ ಫೋರ್ಸ್ ಕುಡೀರಿ ಅಂತ ಹೇಳೋಕ್ಕಾಗುತ್ತೆ. ಒತ್ತಡ ಇದೆಯಾ ಸರ್ ಅಬಕಾರಿ ಇಲಾಖೆಯ ಮೇಲೆ? ಇಷ್ಟು ಟಾರ್ಗೆಟ್ನ ರೀಚ್ ಆಗಲೇಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳು 40,000 ಕೋಟಿ ಅಂತೇಳಿ ಅವರು ಬಜೆಟ್ ಸೆಷನ್ ಅಧಿವೇಶನದಲ್ಲಿ ಹೇಳಿದರು. 40,000 ಕೋಟಿ ನಾವು ಸಹಜವಾಗಿ ನಾವು ಇಂಥವೆಲ್ಲವನ್ನೂ ಶಕ್ತಿದಟ್ಟು ಕಂಟ್ರೋಲ್ ಮಾಡಿದ್ರಿಂದ ಆಗತ್ತೆ. ಆ ಗುರಿಯನ್ನು ನಾವು ತಲುಪಿಸ್ತೇವೆ. ಬಜೆಟ್ ಮೀಟಿಂಗ್ ಆಯ್ತಾ ಸರ್? ಈ ಸಲದ ಬಜೆಟ್ ನಲ್ಲಿ ಏನು ಟಾರ್ಗೆಟ್ ಕೊಡುವಂತ ಸಾಧ್ಯತೆ ಇದೆ? ಟಾರ್ಗೆಟ್ ಇರೋದಿಲ್ಲ, ನಿರೀಕ್ಷೆ ಮಾಡ್ತೀವಿ. ನಮ್ಮ ನಿರೀಕ್ಷೆ 40,000 ಕೋಟಿ ಈ ಸಲ ಬರ್ಬೋದು ಅನ್ನೋದೊಂದು ನಿರೀಕ್ಷೆ ಇತ್ತು. 40,000 ಕೋಟಿ ಬರ್ತಾ ಇದೆ. ನಾನು ಹರಾಜು ಮುಖಾಂತರ ಏನು ಬಂದಾದದ್ದನ್ನು ಕೆಲವು ಲೈಸೆನ್ಸ್ಗಳನ್ನ ಹರಾಜು ಮಾಡಬೇಕಂತೇಳಿ ಮಾಡಿದೆ. ಈಗ ಹರಾಜು ಮಾಡೋಕ್ಕೆ ಹೋದಾಗ ಕೋರ್ಟ್ನಿಂದ ಬಂದಿದೆ, ಆದ್ದರಿಂದ ನಾವು ಕೈ ಬಿಟ್ಟಿದ್ದು. ಕೋರ್ಟಿಂದ ಆದೇಶ ಏನು ಬರುತ್ತೆ ಅಲ್ಲಿ ತನಕ ನಾವೇನು ಕೈ ಹಚ್ಚೋದಿಲ್ಲ. ನಾನು ಅಲ್ಲಿನೂ ರಿಸರ್ವೇಷನ್ ತೊಗೊಂಡು ಬಂದು ಕೊಟ್ಟಿದ್ದೆ, ಕೋರ್ಟ್ ಮುಖಾಂತರ ನಿಂತ್ಕೊಂತಲ್ಲಿ. ಅದಾಗಿದ್ದರೆ ನಮ್ಗೆ ಇನ್ನೊಂದು 600-700 ಕೋಟಿ ಹೆಚ್ಚಿಗೆ ಬರ್ತಿತ್ತು. ಹೀಗೆ ನಾವು ಇನ್ಕಮನ್ನು, ರಾಜಸ್ವವನ್ನು ರಾಜ್ಯಕ್ಕೆ ತರ್ತೀವಿ ವಿನ ಬೈ ಫೋರ್ಸ್ ನಾವು ಯಾರಿಗೂ ಕೊಡ್ಸೋಕ್ಕಾಗಲ್ಲ. ಇದು ನಮ್ಮದು. ಕೆಲವರು ಹಳ್ಳಿಗಳಲ್ಲಿ ಮಾರಾಟ ಆಗ್ತವೆ, ಅಲ್ಲಿ ಮಾರಾಟ ಆಗ್ತವೆ. ಮತ್ತು ಇವರಿದ್ದಾಗ ಏನೆಲ್ಲ ಬಂದಾಗಿದ್ದುವ. ಅದಕ್ಕೇನು ಕ್ರಮ ತಗೊಂಡಿದ್ದೀರಿ ಸರ್? ಹಳ್ಳಿ ಕಡೆಗಳಲ್ಲಿ ಈಗಲೂ ಕೆಲವು ಭಾಗಗಳಲ್ಲಿ ಆಗಾಗ ವರದಿ ಆಗ್ತಾ ಇರುತ್ತೆ, ಕಳ್ಳುಬಟ್ಟಿ ಸಾರೆ ಇದು ಅಥವಾ ಶೇಂಧಿ ಆ ಥರದ್ದೆಲ್ಲ ಒಂದು ವರದಿ ಆಗ್ತಾ ಇರುತ್ತೆ. ಕಂಟ್ರೋಲ್ ಮಾಡಿದ್ದೀವಿ, ತುಂಬ ಕಂಟ್ರೋಲ್ ಇದೆ. ಕಳ್ಳುಬಟ್ಟಿ ಕಂಟ್ರೋಲ್ ಮಾಡಿದ್ದೀವಿ, ಕಳ್ಳುಬಟ್ಟಿ ಕಂಟ್ರೋಲ್ ಮಾಡಿದ್ದೀವಿ. ಮತ್ತು ಇಲ್ಲಿ ಲೈಸೆನ್ಸ್ ಇದ್ದು ಅಲ್ಲಿ ರಸೀದಿ ಹಾಕಿ ತೊಗೊಂಡು ಹೋಗಿ ಸ್ಕೂಲ್ ಬಿಲ್ಡಿಂಗು ಕಂಪೌಂಡಲ್ಲಿ ಕೂಡ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ವಿ. ಒಂದು 1500 ಮಂದಿ ಮೇಲೆ ನಾವು ಕೇಸ್ ಹಾಕಿದ್ವಿ. ಕೇಸ್ ಹಾಕಿಲ್ಲ ಅಂತಲ್ಲ, ಕೇಸ್ ಹಾಕಿದ್ವಿ. ಕಂಟ್ರೋಲ್ ಮಾಡಬೇಕೇನು ಸಾಧ್ಯತೆ ಮಾಡ್ತಾಯಿದ್ವಿ, ಆದರೂ ಕೆಲವು ನಡೀತಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನಾವು ಕಂಟ್ರೋಲ್, ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಕೂಡ ಅದನ್ನು ನಾವು ಮಾಡಬೇಕು, ಅದನ್ನು ನಾವು ಮಾಡ್ತೀವಿ. ಓಕೆ, ಒಂದು ಆರೋಪ ಇದೆ, ರಾಜ್ಯ ಸರ್ಕಾರಕ್ಕೆ ಪ್ರಮುಖ ಆದಾಯದ ಮೂಲ ನಮಗೆ ಗೊತ್ತಿರೋ ಹಾಗೆ ಅದು ಅಬಕಾರಿ ಇಲಾಖೆಯಿಂದ ಆದಾಯ ಬರುತ್ತೆ. ಗ್ಯಾರಂಟಿಗಳಿಗಾಗಿ ಸರ್ಕಾರ ಹಣ ವ್ಯಯಿಸ್ತಾ ಇದೆ, ಹೀಗಾಗಿ ಅಬಕಾರಿ ಇಲಾಖೆಯ ಮೇಲೆ ಒತ್ತಡ ಇದೆ ಅನ್ನೋದು ಒಂದು ಆರೋಪ. ಅದಕ್ಕೆ ನೀವು ಉತ್ತರ ಕೊಟ್ರಿ. ಬಟ್ ಎಟ್ ದಿ ಸೇಮ್ ಟೈಮ್ ರಾಜ್ಯದ ಮದ್ಯಪ್ರಿಯರದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆ ಏನು ಅಂತಂದ್ರೆ, ನೀವು ಮದ್ಯವನ್ನು ವರ್ಷದಿಂದ ವರ್ಷಕ್ಕೆ ರೇಟ್ ಹೈಕ್ ಮಾಡ್ತಾ ಇದ್ದೀರಿ. ನಾವೀಗ ಬಡವರು ಕುಡಿಬೇಕು ಅನ್ಸಿದ್ರು ಕುಡಿಯಂಗಾಗಂಗಿಲ್ಲ, ಹೈ ಬ್ರ್ಯಾಂಡ್ಗಳಿಗೆ ನಾವು ಹೆಚ್ಚಿನ ಹಣವನ್ನು ವ್ಯಯಿಸಬೇಕಾಗತ್ತೆ. ನಮ್ಮ ಕತೆ ಏನು, ಮದ್ಯದ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಅದಕ್ಕೇನು ಉತ್ತರ ಕೊಡ್ತಾರೆ ಅಬಕಾರಿ ಸಚಿವರು? ಇಲ್ಲಿ 2 ಇದೆ. ಹೆಚ್ಚಿಗೆ ಮಾಡೋದ್ರಿಂದ ಕುಡಿಯೋದು ಕಡಿಮೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಮಾಡ್ಬೋದಾ? ಅಬಕಾರಿ ಇಲಾಖೆ ಆ ನಿರೀಕ್ಷೆ ಮಾಡುತ್ತೆ ಸರ್?
ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಇದೊಂದು ವ್ಯಾಪಾರ ಅಂತ ತಿಳ್ಕೊಬಾರ್ದು. ಹ್ಮ್ ಜನರಿಗೆ ಒಳ್ಳೆ ಡ್ರಿಂಕ್ಸ್ ಕೊಡಬೇಕು ನಾವು, ಅವರು ಹೆಲ್ದಿ ಅಂದರೆ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಇರಬೇಕು. ಹ್ಮ್ ಬಹುಶಃ ನಮ್ಮ ರಾಜ್ಯದಲ್ಲಿ ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯವಾದದ್ದನ್ನೇ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಬೇರೆ ರಾಜ್ಯಗಳದ್ದು ನೋಡಿದರೆ ನಾವು ಬೆಟರ್. ಹ್ಮ್ ಅದ್ರ ಜೊತೆಗೇನು ಅಕ್ಕಪಕ್ಕದ ರಾಜ್ಯಗಳ ರೇಟ್ಗಳನ್ನು ನೋಡೇ ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಹ್ಮ್ ಹಾಗೆ ನೋಡಿದರೆ ನಾವು ಬಾರ್ಡರ್ ರಾಜ್ಯಗಳೇನದಾವೆ ಎಕ್ಸೆಪ್ಟ್ ಗೋವಾ ಬಿಟ್ಟರೆ ಎಲ್ಲವೂ ಕಡಿಮೆ ರೇಟ್ ಇದೆ ನಮ್ಮದು. ಹ್ಮ್ ಅದ್ರಾಗ ಚೀಪ್ ಲಿಕ್ಕರ್ ಅಂತೂ ಬಡವ್ರಿಗಾಗಿ ಏನಿದೆಯಲ್ಲ ಅದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮದು ಕಡಿಮೆ ಇದೆ. ನಾವು ಇನ್ನೊಂದು ರಾಜ್ಯಗಳಿಗಿಂತ ಹೆಚ್ಚಿಗೆ ಮಾಡೋಕ್ಕೆ ಹೋಗಿಲ್ಲ, ಇನ್ನು ಅದಕ್ಕಿಂತ ನಾವು ಕಡಿಮೆ ರೇಟ್ನಲ್ಲಿ. ಈ ಬಜೆಟ್ನ ನಂತರದಲ್ಲಿ ಏನಾದರೂ ಏರಿಕೆಯಾಗುವಂತಹ ಸೂಚನೆ ಇದೆಯಾ ಸರ್, ಅಥವಾ ಇಳಿಕೆಯಾಗುವಂತಹ ಸೂಚನೆ ಇದೆಯಾ? ನೋಡೋಣ, ನಾಳೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ. ಹ್ಮ್ ಅಂಥ ಸಾಧ್ಯತೆಗಳು ಕಡಿಮೆ. ಹ್ಮ್ ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋಗ್ಬೋದು. ಬೇರೆ ರಾಜ್ಯಗಳನ್ನು ಹೋಲಿಕೆ ಮಾಡಿ ನಾವು ಡಿಸಿಷನ್ ತೆಗೆದುಕೊಳ್ತೇವೆ. ಓಕೆ. ಆರೋಪ ನೇರವಾಗಿ ಅಬಕಾರಿ ಇಲಾಖೆಯತ್ತಾನೇ ತೂರಿ ಬರುವಂತಹ ಸನ್ನಿವೇಶ. ಈ ಸಿಚುವೇಶನ್ ಅಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ಏನು ಮಾತನಾಡಿದ್ರು, ಅಥವಾ ಏನು ಕ್ಲಾರಿಫಿಕೇಶನ್ ಅನ್ನು ಏನಾದರೂ ಕೇಳಿದ್ರಾ, ಅಥವಾ ನಿಮ್ಮ ಸರ್ಕಾರದ ಮಟ್ಟದಲ್ಲಿ ಅಬಕಾರಿ ಇಲಾಖೆಯ ವಿರುದ್ಧ ಕೇಳಿಬರ್ತಾ ಇರುವಂತಹ ಈ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಚರ್ಚೆಗಳಾಗಿದೆಯಾ ಸರ್? ನಿಮ್ಮಿಂದ ಸ್ಪಷ್ಟನೆಯನ್ನ ಕೇಳುವಂತಹ ಪ್ರಯತ್ನ ಏನಾದರೂ ಆಗಿದೆಯಾ ಅಂತ ಹೇಳಿ. ನೋಡಿ, ತಪ್ಪೇ ಇಲ್ಲ. ಹ್ಮ್ ಮುಖ್ಯಮಂತ್ರಿಗಳು ನನಗೆ ಇವತ್ತಿನವರೆಗೂ ಇದೇನಪ್ಪ ಅಂತ ನನಗೆ ಕೇಳಿಲ್ಲ. ಕಾರಣ ಏನಂದರೆ, ಇವೆಲ್ಲ ಬದಲಾವಣೆಗಳನ್ನು ತರುವ ಹೊತ್ತಿನಾಗ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಸರ್, ಇಷ್ಟು ಮಂತ್ರಿಗಳ ಮೇಲೆ ಇಂಥದ್ದು ಆರೋಪಗಳು ಬರ್ತವೆ, ಆದ್ದರಿಂದ ಇದನ್ನು ಕೌನ್ಸಿಲಿಂಗ್ ಮಾಡೋಣ. ಎಸ್ ಅಂದರು. ರಿನ್ಯೂವಲ್ ವರ್ಷ ಮಾಡೋದ್ರಿಂದ ಭಾಳ ಜನರ ಮೇಲೆ ಬರುತ್ತೆ ಸರ್, ಇದು ತೆಗೆದುಹಾಕಿ 5 ವರ್ಷ ಮಾಡುತ್ತಂದರು. ಭಾಳ ದಿವಸ ಇಲ್ಲೇ ಅಧಿಕಾರಿಗಳು ಉಳ್ಕೊಂಡಿದ್ದಾರೆ ಸರ್, ಅವ್ರನ್ನ ಹೊರಗೆ ಹಾಕದೇ ಇದ್ದರೆ ಅದೊಂದು ದೊಡ್ಡ ಏನದು ಒಂದು ಗುಂಪೆ ಇಲ್ಲೇ ಉಳ್ಕೊಂಡು ಬಿಡುತ್ತೆ, ಅದನ್ನು ಹೊರಗೆ ಹಾಕೋಣ ಅಂತಂದಾಗ ಎಸ್ ಅಂತಂದರು. ಇವೆಲ್ಲವೂ ನಾವು ಬದಲಾವಣೆ ತಂದದ್ದು ನನ್ನ ಮುಖ್ಯಮಂತ್ರಿಗಳಿಗೆ ಗೊತ್ತು. ನಮ್ಮವರು ರಿಪೋರ್ಟ್ ಕೇಳಿರ್ತಾರೆ ಯಾವಾಗಲೂ, ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನೇನಾಗಿದೆ ಅಂತ ಕೇಳ್ತೀವಿ. ಎಲ್ಲ ಅವ್ರ ಗಮನಕ್ಕಿರೋದ್ರಿಂದ ನನ್ನ ಇಲ್ಲಿವರೆಗೆ ಏನು ಇದು ಅಂತೇಳಿ ಕೇಳಿಲ್ಲ. ಇದರಲ್ಲಿ ಏನಿದೆ ಬಿಡಪ್ಪ ಉತ್ತರ ಕೊಡು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಉತ್ತರನೂ ಕೊಟ್ಟಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ ಹೇಳಿ? ನಾನು ಬದಲಾವಣೆ ತಂದಿದ್ದೇ ತಪ್ಪ? ಈಗ ಇಲಾಖೆ ಸುಧಾರಣೆ ಮಾಡಿದ್ದೇ ತಪ್ಪ? ಇವೆಲ್ಲ ಆರೋಪಗಳು ಅವಾಗಿದ್ದವಲ್ಲ, ಯಾಕೆ ನೀವು ಬದಲಾವಣೆ ಮಾಡಲಿಲ್ಲ ಇದನ್ನು? ತಿಮ್ಮಾಪುರ್ ಇಸ್ ಡಿಫ್ರೆಂಟ್. ನಾನು ಹೊಸ ಆಯಾಮಗಳಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲಿ ತೂರ್ಕೊಂಡು ಬರ್ತಾ ಇದೆ, ಟೋಟಲ್ ಕಂಟ್ರೋಲ್ ಮಾಡ್ತಕ್ಕಂಥ ವಿಚಾರವಂತ ನಾನು. ಅದರಿಂದ ಇವ್ರ ಮೇಲೆ ಎಷ್ಟು ಜನ ಮೇಲೆ ಆರೋಪಗಳಿದ್ದು, ಲೋಕಾಯುಕ್ತದಲ್ಲಿ ಎಷ್ಟು ಜನ ಇದ್ದರು, ಯಾರ್ಯಾರ ಮೇಲೆ ದೊಡ್ಡ ಲಿಸ್ಟನ್ನೇ ಇದೆ. ಎಲ್ಲವನ್ನೂ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಇವರು ಅವರು ರಾಜೀನಾಮೆ ಕೊಟ್ಟಿಲ್ಲ. ಆದರೆ ನನ್ನ ಮೇಲೆ 6,000 ಕೋಟಿ. ನೀವೇನು ಮಾಡಿದ್ರಿ? ಇಷ್ಟೆಲ್ಲ ಆರೋಪಗಳು ನಿಮ್ಮ ಮೇಲೂ ಬಂದವಲ್ಲ. ಇದೇ ಸಂಸ್ಥೆಯವರು ಮಾಡಿದ್ದಾರೆ, ಇದೇ ಲೋಕಾಯುಕ್ತವರು ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ, ಇದೇ ಅಧಿಕಾರಿಗಳ ಮೇಲೆ ಮಾಡಿದ್ದಾರೆ. ಗೋಪಾಲಯ್ಯ ಅವರು 5 ಲಕ್ಷ ತೊಗೊಳ್ದು ಮಂತ್ರಿಗೆ ಕೊಡೋದಕ್ಕೆ ಹೇಳಿದರು, ಅಧಿಕಾರಿನೇ ಹೇಳಿದರು, ರಾಜೀನಾಮೆ ಕೊಟ್ಟರೆ. ಇವ್ರಿಗೆ ಯಾವ ನೈತಿಕತೆ ಇದೆ ನನ್ನ ರಾಜೀನಾಮೆ ಕೇಳಲಿಕ್ಕೆ? ಆದ್ದರಿಂದ ಸುಧಾರಣೆ ತರುವವನಿದ್ದೀನಿ. ಅನಾವಶ್ಯಕ ನನ್ನ ತೇಜೋದಯ ಮಾಡ್ತಕ್ಕಂಥದ್ದು ಆಗಬಾರ್ದು. ಸಹಜವಾಗಿ ಸುಧಾರಣೆಗಳನ್ನು ತಂದಾಗ ಕೆಲವರಿಗೆ ನೋವಾಗಿರುತ್ತೆ, ತೊಂದರೆಗಳಾಗಿರ್ತವೆ. ಅಂಥವ್ರು ಏನಾದರೂ ಇದನ್ನು ಕುತ್ಕೊಂಡು ಏನಾದರೂ ಮಾಡ್ತಿರ್ಬೋದು. ತಿಮ್ಮಾಪುರ ಅಂಥ ವ್ಯಕ್ತಿ ಅಲ್ಲ. ಸುಧಾರಣೆ ತಂದಿದ್ದೀನಿ, ಸುಧಾರಣೆ ಮಾಡ್ತೀನಿ, ಇನ್ನೂ ಹಲವಾರು ಸುಧಾರಣೆಗಳು ಇಲಾಖೆಯಲ್ಲಿ ತರ್ತೇನೆ. ರೈಟ್. ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತಹ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ರಿ. ನೀವು ತಂದಂತಹ ಸುಧಾರಣೆಗಳು ಏನು, ಬದಲಾವಣೆಗಳು ಏನು, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ನಾನು ಇನ್ನೊಂದು ಬಿಟ್ಟೆ, ನಿಮ್ಮಲ್ಲಿ 41 ಸೇವೆಗಳನ್ನ ಆನ್ಲೈನ್ ಮಾಡಿವಿ. ಫೇಸ್ ಅಲ್ಲಿ ಯಾರ ಮುಖನೂ ಬರೋಂಗಿಲ್ಲ. ಅಲ್ಲಿ ನೀವು ತಂದ ಸುಧಾರಣೆಗಳಲ್ಲಿ ಇದು ಕೂಡ ಒಂದು. ಹೌದು, 41 ಸೇವೆಗಳನ್ನು ಮಾಡಿದ್ದೇನೆ. ಇದು ನಾನು ಬದಲಾವಣೆ ತಂದದ್ದು. ಅಬಕಾರಿ ಇಲಾಖೆ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ರಿ. ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಜನರಿಗೆ ಒಂದು ಸ್ಪಷ್ಟನೆ ಬೇಕಾಗಿತ್ತು ಅಬಕಾರಿ ಸಚಿವರಿಂದ. ನ್ಯೂಸ್ ಫಸ್ಟ್ ಮೂಲಕ ಆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಮಾಡಿದ್ರಿ. ಇಲಾಖೆಯಲ್ಲಿ ತಂದಂತಹ ಸುಧಾರಣೆಗಳೇನು, ಬದಲಾವಣೆಗಳೇನು, ಆ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ರಿ. ನಮಸ್ಕಾರಮ್ಮ. ನೀವು ರಾಜ್ಯದ ಜನತೆಗೆ ಅಟ್ಲೀಸ್ಟ್ ಅಬಕಾರಿ ಇಲಾಖೆಯಲ್ಲಿ ಸುಮ್ಮನೆ ಆರೋಪಗಳು ಸುಳ್ಳು,
ನನ್ನ ತೇಜೋವಧಿಗೆ ಮಾಡ್ತವೆ ಅಂತಕ್ಕಂಥದ್ದನ್ನು ನಾನು ಕಂಡುಕೊಂಡೆ, ನಾನು ನೊಂದುಕೊಂಡೆ. ಅಟ್ಲೀಸ್ಟ್ ನೀವಾದರೂ ನಾನು ಹೇಳ್ತಕ್ಕಂಥ ಏನು ಬದಲಾವಣೆಗಳೇನದಾವೆ ಆ ಬದಲಾವಣೆಗಳನ್ನ ಜನರಿಗೆ ತಿಳಿಸಿದಾಗ ಮಾತ್ರ ಇಂಥವು ಗೊತ್ತಾಗುತ್ತವೆ. ಅದಕ್ಕೆ ನನ್ನನ್ನು ಕರೆದು ಕೆಲವು ವಿಚಾರಗಳಲ್ಲಿ ನನ್ನನ್ನು ಬಹಳ ಏನು ಹೀಗಾಗಿದೆ ಹಾಗಾಗಿದೆ ಅಂತೇಳಿ ನಿಮ್ಮ ಕ್ವಶನ್ಗಳನ್ನ ಕೇಳಿದಾಗ ನನಗೂ ಏನಪ್ಪ ಇವ್ರ ಭಾವನೆಯಲ್ಲೂ ಇದೇ ಏನೋ ಅನ್ನತಕ್ಕಂಥ ಭಾವನೆ ನನಗೆ ಬಂತು. ನೀವು ಎಲ್ಲ ನೋಡಿರ್ತೀರಿ, ಆದರೆ ಅಂಥವು ಯಾವೂ ನಡೆದಿಲ್ಲ. ನಾನು ಬಂದದ್ದು ಇಲಾಖೆ ಸುಧಾರಣೆಗೆ. 6,000 ಕೋಟಿ ಇಲ್ಲ, 3,000 ಕೋಟಿ ಇಲ್ಲ, ಏನಿದ್ರು ಅವ್ರಿಗೆ ಏನಾದರೂ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಸುಧಾರಣೆ ತರ್ತಕ್ಕಂಥವು, ಸುಧಾರಣೆ ತಂದಿದ್ದೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತಕ್ಕಂಥ ಭಾವಿಸ್ತೇನೆ ನಾನು. ಅದನ್ನು ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.